ಪ್ರಪಂಚ. ಹೀರೋ ಎಷ್ಟು ಮೆಚ್ಚಿದಾರೋ ಅಷ್ಟೇ ನಿಮ್ಮ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಫಸ್ಟ್ ಶೋ ನೋಡಿದ್ರಿ ಜೊತೆ ಏನು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಫಸ್ಟ್ ಶೋ ಅದಕ್ಕೆ ಯಾರು ಆರ್ಟಿಸ್ಟ್ ಐ ಥಿಂಕ್ ಮಿಸ್ ಮಾಡಲ್ಲ. ಬಿಕಾಸ್ ಆಡಿಯನ್ಸ್ ಜೊತೆ ನೋಡಿದರೆ ಅವ್ರ ರಿಯಾಕ್ಷನ್ ನೋಡೋಕ್ಕೆ ಒಂದು ಮಜಾ, ಅವ್ರು ಕಿರ್ಚಾಡುವಾಗ ಆವಾಗ ನಮಗೆ ಇನ್ನೂ ಎನರ್ಜಿ ಸಿಗುತ್ತೆ. ಸೊ ತುಂಬ ಖುಷಿ ಆಯಿತು. ಏನೇ ಆಗಬೇಕು ಅಂದರೆ ಹೆಣ್ಣು ಹಿಂದೆ ಇರುತ್ತೆ ಅಂತ ಮಾಡ್ತಾರೆ, ಅದೇ ಥರ ಆಡಿಯನ್ಸ್ ನೋಡ್ತಾ ಇದ್ರು. ನೀವು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ರಿ ಸಿನಿಮಾದಲ್ಲಿ. ಆ ಕೂಗಾಟ ಎಲ್ಲ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಓಕೆ, ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ದ ರೈಟರ್ ಆ್ಯಂಡ್ ಡೈರೆಕ್ಟರ್. ಬಿಕಾಸ್ ಅವರಷ್ಟು ಚೆನ್ನಾಗಿ ಬರೆದಿದ್ದಾರೆ ಆ ಕ್ಯಾರೆಕ್ಟರ್ನ. ಅವ್ರು ಬರೆದಿರೋದಕ್ಕೆ ನನಗೆ ಆ ಥರ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಐ ಥಿಂಕ್ ಅವ್ರಿಗೆ ಕ್ರೆಡಿಟ್. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ನನಗೆ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್. ಬಟ್ ಆಸ್ ಐ ಸೆಡ್ ದ ರೈಟಿಂಗ್ ಈಸ್ ವೆರಿ ಸ್ಟ್ರಾಂಗ್. ಅದಕ್ಕೆ ಕ್ಯಾರೆಕ್ಟರ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಬಂದುಬಿಟ್ಟಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಏನು ಹೇಳ್ತೀರಿ ಬರೋದು ಮೇಡಮ್? ಇನ್ನು ಬರೋ ವೀಕ್ಷಕರಿಗೆ ಏನು ಹೇಳ್ತೀರಿ? ಅದೇ ಎಲ್ರಿಗೂ ಇಲ್ಲಿ ನೋಡೋರಿಗೆ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಬಟ್ ತುಂಬ ಕಾನ್ಸಂಟ್ರೇಷನ್ ಇಟ್ಕೊಂಡು ಸಿನಿಮಾ ನೋಡಬೇಕು. ಸೊ ದಯವಿಟ್ಟು ನಿಮ್ಮ ಫೋನ್ಸ್ನ ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು, ಬಿಕಾಸ್ ಒಂದು ಸೀನ್ ಕೂಡ ಮಿಸ್ ಆದರೆ ನಿಮಗೆ ಬಹುಶಃ ಅದು ಕನೆಕ್ಷನ್ ಸಿಗಲ್ಲ, ಗೊತ್ತಾಗಲ್ಲ. ಸೊ ಪ್ಲೀಸ್ ಎಲ್ಲರೂ ಫುಲ್ ಅಟೆನ್ಷನ್ನ ಸಿನಿಮಾದಲ್ಲೇ ಇಟ್ಕೊಂಡು ಸಿನಿಮಾ ನೋಡಿ ಅಷ್ಟೇ. ಥ್ಯಾಂಕ್ ಯು. ನೀವು ಟೀಚರ್ ಆಗಿದ್ದು ಮಚ್ಚಿನ ವಿನಯವರೆಗೆ ವಿಸಾಗ್ತಿಲ್ಲ, ಅಲ್ಲಿಂದಾನೆ ಆ್ಯಕ್ಚುಲಿ ಶುರು ಆಗೋದು ಆ್ಯಕ್ಷನ್ ಎಲ್ಲ. ಒಂದು ಇಂಡೈರೆಕ್ಟ್ಲಿ ನೀವೇ ಇಲ್ಲ ಅದಕ್ಕಿಂತ ಮುಂಚೆನೂ ಒಂದು ಸ್ವಲ್ಪ ಇತ್ತು. ಬಟ್ ಐ ಥಿಂಕ್ ಬೀಯಿಂಗ್ ಅ ಕಂಪ್ಯಾನಿಯನ್, ನಾವು ನಮಗೆ ಯಾರು ಇಷ್ಟ ಅವ್ರನ್ನ ಅಷ್ಟು ಡೌನಲ್ಲಿ ನೋಡೋಕ್ಕೆ ಆಗಲ್ಲ. ಸೊ ಆವಾಗ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಪ್ರಯತ್ನ ಪಡ್ತೀವಿ. ಸೊ ಐ ಥಿಂಕ್ ಸಿಂಧು ಇಸ್ ಆಲ್ಸೋ ಲೈಕ್ ದಟ್, ರೆಡಿ ಟು ಸಪೋರ್ಟ್ ಪೆಪ್ಪೆ ಎವ್ರಿಥಿಂಗ್. ನಿಮ್ಮ ತಾತ ಜೊತೆ ಕೆಲವೊಂದು ಡೈಲಾಗ್ಸ್ ಇರುತ್ತೆ, ತುಂಬ ರಾ ಆಗಿರುತ್ತೆ. ರೇಂಜಿಗೆ ನೀವು ಮಾತಾಡ್ತೀರಲ್ಲ ಫೆಮಿನಿಸಮ್ ಬಗ್ಗೆ, ಅದರ ಬಗ್ಗೆ ಅದೇ ಸೀನ್ಸ್ ಆ್ಯಕ್ಚುಲಿ ಈ ಥರ ಸೀನ್ಸ್ ಇದೆ ಅಂತಲೇ ನನಗೆ ನನ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು. ಬಿಕಾಸ್ ಐ ಆಮ್ ವೆರಿ ವೆರಿ ಫಾಂಡ್ ಆಫ್ ಸಿಂಧು. ಅದೇ ನಾನು ಹೇಳ್ದಂಗೆ ಇಟ್ಸ್ ಆಲ್ ಇನ್ ರೈಟಿಂಗ್. ಸೊ ಎನಿವೇ ನಾನು ಆ ಥಾಟ್ಸ್ನ ತುಂಬ ಬಿಲೀವ್ ಮಾಡ್ತೀನಿ. ಸೊ ಅದಕ್ಕೆ ಬಹುಶಃ ಈಸಿ ಆಯಿತು ಮಾಡೋಕ್ಕೆ. ಬಿಕಾಸ್ ಐ ಟ್ರೂಲಿ ಬಿಲೀವ್ ವಾಟ್ ಸಿಂಧು ಇಸ್ ಸೇಯಿಂಗ್. ಇಲ್ಲ, ಸ್ವಲ್ಪ ಐ ಫೆಲ್ಟ್ ಲಿಟಲ್ ಎಂಬ್ಯಾರೆಸ್ಡ್ ಆರ್ ಅನ್ಕಂಫರ್ಟೇಬಲ್. ಬಟ್ ಆಲ್ಸೋ ನನಗೆ ಸಿಂಧು ಕ್ಯಾರೆಕ್ಟರ್ ತುಂಬ ಇಷ್ಟ. ಸೊ ವೆನ್ ಯು ಆರ್ ಇನ್ ಕ್ಯಾರೆಕ್ಟರ್ ಆವಾಗ ಯು ಆರ್ ಇನ್ ಕ್ಯಾರೆಕ್ಟರ್. ಸೊ ಅದನ್ನ ಕಾಂಪ್ರಮೈಸ್ ಕೂಡ ಮಾಡೋಕ್ಕಾಗಲ್ಲ. ಆಯಿತು ಆ್ಯಕ್ಚುಲಿ ಸ್ವಲ್ಪ ಆಯಿತು. ಬಟ್ ಐ ಥಿಂಕ್ ಅವರು ಕೂಡ ತುಂಬ ಕೋಆಪ್ರೇಟಿವ್ ಇದ್ದಾರೆ. ಸೊ ಇಟ್ ವೆಂಟ್ ವೆಲ್. ಮೇಡಮ್, ಸಿನಿಮಾ ಫಸ್ಟ್ ಹೇಗೆ ಅನ್ನಿಸ್ತು? ಸಖತ್ ಎಂಜಾಯ್ ಮಾಡಿದೆ. ನಾನು ಫುಲ್ ಖುಷಿಪಟ್ಟೆ. ಥಿಯೇಟ್ರ್ ಒಳಗಡೆ ಕೂತ್ಕೊಂಡಾಗ ಕೂಡ ಕಿರ್ಚ್ತಿದ್ದೀನಿ. ಪ್ರತಿ ಸೀನಲ್ಲೂ ಕಿರ್ಚ್ಕೊಂಡು ನೋಡ್ತಾ ಇದ್ದೆ. ನಮ್ಮ ಹಿಂದೆ ಮುಂದೆ ಕೂತವರೆಲ್ಲರೂ ಒಂದಿಷ್ಟು ಕಾಮೆಂಟ್ಗಳು ನಾವಿದ್ದೀವಿ ಅಂತಲೂ ಗೊತ್ತಿರಲಿಲ್ಲ ಅವ್ರಿಗೆ. ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿರೋದು ಕೇಳ್ಕೊಂಡು ಥರ ಮಜಾ ಬರ್ತಿತ್ತು. ಸೊ ಅದೇ ಸಖತ್ ಎಂಜಾಯ್ ಮಾಡಿಕೊಂಡು ಖುಷಿಪಟ್ಟೆ. ಸಿನಿಮಾದಲ್ಲಿ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ನಿಮ್ದು ಇರುತ್ತೆ ಅಂತ ಸ್ಟಾರ್ಟಿಂಗ್ ನಮ್ಗೆ ಗೊತ್ತೇ ಆಗಿಲ್ಲ. ಹೌದಾ? ಎಂಟೈರ್ ಸಿನಿಮಾದಲ್ಲಿ ಕಂಪ್ಲೀಟ್ ನೀವೇ ಲೀಡ್ ಮಾಡಿದ್ದು, ಆ ಗ್ರಡ್ಜ್ ಎಲ್ಲ ನಡೆಯೋದು ನಿಮ್ಮಿಂದ. ಹೌದು. ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಸಿಕ್ಕಿದೆ ನಿಮಗೆ? ನನಗೆ ತುಂಬ ಖುಷಿ ಇದೆ. ಅವ್ರು ಯಾವಾಗ ನರೇಟ್ ಮಾಡಿದ್ರಲ್ಲ ಆವಾಗಲಿಂದಲೇ ನಾನು ಈ ಕ್ಯಾರೆಕ್ಟರ್ ನನಗೆ ಮಾಡಲೇಬೇಕು, ಇಂಥ ಒಂದು ಕ್ಯಾರೆಕ್ಟರ್ ನನಗೆ ಮಾಡಬೇಕು, ಇಷ್ಟು ಪವರ್ಫುಲ್ ಆಗಿರುವಂಥದ್ದು ಅಂತ ಅಂದ್ಕೊಂಡಿದ್ದೆ. ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ಪ್ರಭಾ ಕ್ಯಾರೆಕ್ಟರ್ ಮಾಡಿರೋದು. ಮೇಡಮ್, ಪೂರ್ತಿ ಸಿನಿಮಾ ಸೈಲೆನ್ಸ್ ಆಗಿರುತ್ತೆ. ಎಲ್ಲೋ ಒಂದು ನಿಮ್ಮ ಕ್ಯಾರೆಕ್ಟರ್ ಆ ವೈಲೆನ್ಸ್ನ ಸ್ಟಾರ್ಟ್ ಮಾಡುತ್ತೆ. ಏನು ಅನ್ನಿಸ್ತಾ ಇತ್ತು ನಿಮಗೆ? ನಾನು ಆ್ಯಕ್ಚುಲಿ ಪೂರ್ತಿಯಾಗಿ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋಕ್ಕಾಗ್ತಿಲ್ಲ. ಯಾಕಂದರೆ ಆ ಕ್ಯಾರೆಕ್ಟರ್ ನಾನು ಮಾಡೋದೆಲ್ಲ ಸರಿ ಅಂತಲೇ ಅನಿಸುತ್ತೆ. ನನ್ನ ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ ನನ್ನ ತಮ್ಮ ವಾಟೆವರ್ ಆಗಿತ್ತಲ್ಲ, ಸೊ ಅಂದರೆ ಸೀಕ್ವೆನ್ಸ್ ಆಗಿರೋ ಕಾರಣ ನನಗೂ ಹರ್ಟ್ ಆಗಿದೆ. ಅದಕ್ಕಾಗಿ ನಾನು ಸುಮ್ಮನೆ ಕೂರ್ತಿಲ್ಲ, ರಿವೆಂಜ್ ತೊಗೋತಾ ಇದ್ದೀನಿ ಅದಕ್ಕಾಗಿ. ಸೊ ಆ ರಿವೆಂಜ್ ಬೇಕು ನಾನು ಮಾಡ್ತೀನಿ ಅನ್ನೋ ಥರದಲ್ಲೇ ನಾನು ನೋಡ್ತಾ ಇದ್ದೆ. ಅಂದರೆ ಇದು ಮಾಡಲೇಬೇಕು ಈಗ ಅಂತ ಅನಿಸ್ತಿತ್ತು ನನಗೆ. ಮೇಡಮ್, ರಂಗ ಕಲಾವಿದರಿಗೆ ಪೂರ್ತಿ ಸಿನಿಮಾ ಇಲ್ಲದವರು ಆ ಸೀನ್ ಮಾತ್ರ ಮೈನ್ ಆಗಿರಬೇಕು ಅನ್ನೋ ಮಾತಿದೆ. ಅಂದರೆ ನಾವು ಮಾಡೋ ಪಾತ್ರ ಸಿನಿಮಾಕ್ಕೆ ತಿರುವನ್ನ ಕೊಡಬೇಕು. ಹೌದು, ನಿಮಗೆ ಹಾಗೆ ಅನ್ನಿಸ್ತು? ಹೌದು, ಆಬ್ವಿಯಸ್ಲಿ ಹಾಗೆ. ಅಂದರೆ ನನ್ನ ಪಾತ್ರದಿಂದ ಒಂದು ಸಿನಿಮಾಕ್ಕೆ ಏನು ಉಪಯೋಗ ಇಲ್ಲ. ಅಂದರೆ ಪ್ಲಾಟಲ್ಲಿ ಏನು ಮುಂದೆ ಹೋಗ್ತಿಲ್ಲ, ಅದರಿಂದ ಸ್ಕ್ರೀನ್ ಟೈಮ್ ಕಡಿಮೆ ಇದ್ರೂ ಪಾತ್ರದ್ದು ಕಡಿಮೆ ಇದ್ರೂ ಪ್ಲಾಟ್ಗೆ ನನ್ನ ಕ್ಯಾರೆಕ್ಟರಿಂದ ಏನಾದರೂ ಆಗಬೇಕು, ಒಂದು ವ್ಯತ್ಯಾಸ ಆಗಬೇಕು. ಸೊ ಹಂಗಿದ್ದಾಗ ಆ ಪಾತ್ರ ಮಾಡೋಕ್ಕೆ ಸಖತ್ ಖುಷಿ ಆಗುತ್ತೆ. ವಿನಯ್ ರಾಜ್ಕುಮಾರ್ ಕ್ಯಾರೆಕ್ಟರ್ ಅಯ್ಯೋ, ಅವ್ರದ್ದು ನಾನು ಒಂದೊಂದು ಫೈಟ್ ಸೀಕ್ವೆನ್ಸ್ ಅವ್ರ ಕಣ್ಣು ನನಗೆ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗ್ತಿದೆ ಎಷ್ಟು ಇಂಟೆನ್ಸ್ ಆಗಿದೆ ಅಂತಂದ್ರೆ. ಅವ್ರ ಒಂದೊಂದು ಲುಕ್ಕೇ ಸಖತ್ತಾಗಿ ಅನ್ನಿಸ್ತಾ ಇದ್ದೆ. ನಾನು ಕಿರ್ಚಿ ನೋಡ್ತಾ ಇದ್ದೆ. ತುಂಬ ಇಷ್ಟ ಆಯಿತು ಅವ್ರದ್ದು. ಈ ಸಿನಿಮಾ ಕೊಟ್ಟ ಡೈರೆಕ್ಟ್ರಿಗೆ ಏನು ಹೇಳ್ತೀರಾ?
ಡೈರೆಕ್ಟರ್ ನಿಜವಾಗ್ಲೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಫಸ್ಟ್ ಆಫ್ ಆಲ್ ಈಗ ನಾನು ಯಾರಿಗೂ ಪರಿಚಯ ಇಲ್ಲ, ನನ್ನ ಕೆಪಾಸಿಟಿ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ಅವರು ಈ ಕ್ಯಾರೆಕ್ಟರ್ಗೆ ಇವಳು ಹೊಂದುತ್ತಾಳೆ, ಇವಳು ಮಾಡ್ಬೋದು, ಇವಳಿಗೊಂದು ಕೆಪಾಸಿಟಿ ಇದೆ ಮಾಡುವಂಥದ್ದು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರು ಕೊಟ್ಟಿರೋದಕ್ಕಾಗಿ ಅವರಿಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಆ್ಯಂಡ್ ಅವರ ಕ್ರಾಫ್ಟ್ ಮಾತ್ರ ಸಿನಿಮಾದಲ್ಲಿ ನೀವೇ ನೋಡಿರೋ ಹಾಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್, ಅವ್ರ ಸ್ಟೇಟ್ಮೆಂಟ್ಸ್ಗಳು, ಅವ್ರಿಗೆ ಅಪ್ರೆಸ್ಡ್ ಪೀಪಲ್ ಬಗ್ಗೆ ಇರುವಂಥ ಒಂದು ಕನ್ಸರ್ನ್ ಆಗಿರ್ಬೋದು, ಅದನ್ನು ಹೇಳೋ ರೀತಿ ಆಗಿರ್ಬೋದು, ಒಂದೊಂದು ಸೀನಲ್ಲಿ ಅಂದರೆ ಆ ಸೀನನ್ನು ನಾವು ಬಿಡಿಸಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಯಾವುದೋ ಒಂದು ಅಮ್ಮ ಮಗಳದ್ದು ಸೀಕ್ವೆನ್ಸಲ್ಲಿ ಅವರಿಬ್ಬರು ಏನೋ ದೊಡ್ಡದು ಮಾತಾಡ್ತಾರೆ, ಬಟ್ ಅದನ್ನು ಲೈಟಾಗಿ ಆಮೇಲೆ ಹೋಗ್ಬಿಡುತ್ತೆ. ಅಂದರೆ ನಾವಿರೋದೇ ಹಿಂಗೆ ಏನೋ ಅಂದ್ಕೊಂಡು ಹೋಗುತ್ತೆ. ಸೊ ಹಾಗೆ ಸೀನ್ ಕನ್ಸ್ಟ್ರಕ್ಟ್ ಮಾಡೋದೆಲ್ಲ ನೋಡಿದ್ರೆ ಅವ್ರಿಗೆ ನಿಜವಾಗ್ಲೂ ಅವ್ರ ದೊಡ್ಡ ಫ್ಯೂಚರ್ ಇದೆ. ಅವ್ರು ಇನ್ನೂ ಹಲವಾರು ಸಿನಿಮಾಗಳನ್ನು ಮಾಡಬೇಕು ಅವರು ಅಂತ ಆಶಿಸ್ತಿದ್ದಾರೆ. ಇನ್ನು ಮುಂದೆ ಬರುವ ಆಡಿಯನ್ಸ್ಗಳಿಗೆ, ಇನ್ನೂ ನೋಡಬೇಕು ಅಂತ ಇರೋ ಆಡಿಯನ್ಸ್ಗಳಿಗೆ ಮೇದಿನಿ ಕಲೆಮನೆಯವರು ಏನು? ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಸ್ಟೇಟ್ಮೆಂಟ್ಸ್ಗಳಿದೆ, ತುಂಬ ಲೇಯರ್ಸ್ ಇದೆ. ಅವರು ಒಂದಿಷ್ಟು ವಿಚಾರಗಳನ್ನು ಟಚ್ ಮಾಡಿದ್ದಾರೆ. ಅಂದರೆ ಕನ್ವೆನ್ಷನಲ್ ಆಗಿ ಬರೋ ಸಿನಿಮಾಕ್ಕಿಂತ ತುಂಬ ಬೇರೆ ಥರ ಇದೆ. ಸ್ಟೇಟ್ಮೆಂಟ್ಸನ್ನು ಒಂಚೂರು ಹಿಂಜರಿಕೆ ಇಲ್ಲದೆ ಸಂಪ್ರದಾಯದ ಬಗ್ಗೆ ಆಗಿರ್ಬೋದು, ಆಪ್ರೇಷನ್ ಬಗ್ಗೆ ಆಗಿರ್ಬೋದು, ಅಥವಾ ಫೀಮೇಲ್ ವಾಟೆವರ್ ದೌರ್ಜನ್ಯದ ಬಗ್ಗೆ ಆಗಿರ್ಬೋದು, ಅದನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಟಪ್ ಅಂತ ಸಿಂಧು ಕ್ಯಾರೆಕ್ಟರ್ ಹಿಂಗೆ ಒಂದೊಂದು ಮಾತುಗಳನ್ನ ಹೇಳ್ತಾಳೆ. ಸೊ ಅದನ್ನು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಮಾಸ್ ಎಲಿಮೆಂಟ್ಸ್ ಇದೆ, ಫೈಟ್ಸ್ ಇದೆ. ವಿನಯ್ ರಾಜ್ಕುಮಾರ್ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಇಟ್ಕೊಂಡು ಎಲ್ಲರೂ ಜನ ಬಂದು ನೋಡಬೇಕು ಅಂತ ಅನಿಸುತ್ತೆ. ಮೇಡಮ್, ನೀವೇನಾದರೂ ಪೆಪ್ಪರ್ ಟು ವೆಯ್ಟ್ ಮಾಡ್ತಾ ಇದ್ದೀರಾ? ನಾನಂತೂ ಮಾಡ್ತಾ ಇದ್ದೀನಿ, ಯಾಕಂದರೆ ಮಾಡಿದ್ರೆ ನಂದು ನಾವು ಉಳ್ಕೊಂಡಿರೋದು ನಾವು ಇಷ್ಟೇ ಜನ ಅಲ್ಲ, ಅದಕ್ಕೆ ನಮ್ಮದೇ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.